ಎಲ್ಲರಿಗೂ ನಮಸ್ಕಾರ. ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಆರೋಗ್ಯಕರವಾದ ಕೊಬ್ಬರಿ ಕಡುಬು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮಗೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಮಕ್ಕಳಿಗೆ ನೀವು ಯಾವಾಗಾದರೂ ಮಾಡಿಕೊಡ್ಬೋದು ಇದನ್ನು. ಇದಕ್ಕೆ ಫಸ್ಟಿಗೆ ನಾನು ಇಲ್ಲಿ ಕೊಬ್ಬರಿನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಬೆಲ್ಲ, ಒಂದು ಸ್ವಲ್ಪ ಕರೆಕಾಳು, ಕರಿಮೆಣಸು, ಒಂದು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ. ಈ ಥರ ಸಣ್ಣದಾಗಿ ರುಬ್ಕೋಬೇಕು. ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ ನುಣ್ಣಗೆ ಈ ಥರ ರುಬ್ಕೋಬೇಕು. ಆಮೇಲೆ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ. ಈ ಥರ ಮಿಶ್ರಣನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಈಗ ಎಲೆ ಯಾವ ರೀತಿ ಲಟ್ಸೋದಂತ ಹೇಳ್ಕೊಡ್ತೀನಿ ನಿಮಗೆ. ನಾವು ಈ ರೀತಿ ಕರ್ಚಿಕಾಯಿ ಲಟ್ಟಿಸ್ತೀವಲ್ವ, ಅದೇ ರೀತಿನ ಲಟ್ಟಿಸ್ಕೋಬೇಕು. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ. ಮತ್ತು ಇದನ್ನು ನೀವು ಸಂಜೆ ಸ್ನ್ಯಾಕ್ಸಿಗಾದ್ರೂ ತೊಗೋಬೋದು ಅಥವಾ ಬೆಳಗ್ಗೆ ಊಟದಲ್ಲಾದ್ರೂ ಮಾಡ್ಕೋಬೋದು. ಆರೋಗ್ಯಕರವಾದ ಕೊಬ್ಬರಿ ಕಡುಬು ಯಾವ ರೀತಿ ಅಂತ ತೋರಿಸ್ತೀನಿ. ಈ ಥರ ಎಲೆ ಲಟ್ಟಿಸಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನ ಒಂದು ತೊಗೊಂಡು ಈಗ ಈ ಥರ ಸುತ್ತಲೂ ಸ್ವಲ್ಪ ನೀರನ್ನು ಹಚ್ಚಿ ಈ ಥರ ಫೋಲ್ಡ್ ಮಾಡಬೇಕು. ಈಗ ನಾವು ಕರ್ಚಿಕಾಯಿ ಹೇಗೆ ತುಂಬ್ತೀವೋ ಅದೇ ರೀತಿ ಈ ಥರ ಗಟ್ಟಿಯಾಗಿ ಸ್ವಲ್ಪ ಇದನ್ನು ಮಾಡಬೇಕು, ಒತ್ತಬೇಕು. ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಡೋ ಚಾನ್ಸಸ್ ಇರುತ್ತೆ. ಅದು ಮನೆಯಲ್ಲಿ ಜಾಸ್ತಿ ಕಾಯಿ ಉಳಿದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಈ ರೀತಿ ಸುತ್ತಲೂ ನೀರು ಹಚ್ಚಿ ಮತ್ತು ಈ ರೀತಿ ಫೋಲ್ಡ್ ಮಾಡ್ಕೋ, ಅದನ್ನ ಗಟ್ಟಿಯಾಗಿ ಒತ್ತಬೇಕು, ಅದನ್ನ ಪ್ರೆಸ್ ಮಾಡಬೇಕು. ಆಮೇಲೆ ಕಾದಿರೋ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಕರ್ಕೋಬೇಕು. ಕೆಂಪಗೆ ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕು. ಈ ರೀತಿ ಇದನ್ನು ನೀವು ಕರ್ಕೊಂಡು ಎಣ್ಣೆಯಲ್ಲಿ ಕರೆದಿದ್ದು ಬೇಡ ಅಂದರೆ ನೀರಿನಲ್ಲಿ ಕುದಿಸಿ ಆದ್ರೂ ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಆರೋಗ್ಯಕರವಾದ ಕೊಬ್ಬರಿ ಕಡುಬು ರೆಡಿಯಾಗಿದ್ದಾವೆ ನೋಡಿ. ನೋಡೋಕ್ಕೆ ತುಂಬ ಕಲರ್ಫುಲ್ ಆಗೈತಿ. ಸೊ ಥ್ಯಾಂಕ್ ಯು.